ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ಸುಮಾರು ದಿವಸ ಆಯಿತು ಒಂದು ವಿಡಿಯೋ ಮಾಡಿದೆ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯಾಟ್ರ್ ಬಗ್ಗೆ ಏನು ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆಯೇ ಮತ್ತೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗೋದು ಅಂತ ಹೇಳಿದ್ರೆ, ಈ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಎಲ್ಲ ಆನೆಗಳಿಗೆ ಸಮಾಧಿ ಆಗಿದೆ, ಏನು ಅಂಬಾರಿ ಹೊತ್ತಂಥ ಆನೆಗಳಿಗೆ. ಅದೇ ರೀತಿ ನಮ್ಮ ಬಲರಾಮ ಆನೆಗೆ ಸಮಾಧಿ ಆಗಲಿಲ್ಲ. ಬಲರಾಮ ಆನೆಗೆ ಸಮಾಧಿ ಯಾಕೆ ಮಾಡಲಿಲ್ಲ, ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. 3 ಬಾರಿ ಅಂಬಾರಿ ಹೊತ್ತಂಥ ರಾಜೇಂದ್ರನಿಗೂ ಸಮಾಧಿಯಾಗಿದೆ ಬಳ್ಳೆಯಲ್ಲಿ. ಅದೇ ರೀತಿ 18 ಬಾರಿ ಅಂಬಾರಿ ಹೊತ್ತಂಥ ನಮ್ಮ ದ್ರೋಣನಿಗೂ ಸಮಾಧಿಯಾಗಿದೆ. ಹಾಗೆಯೇ 8 ಬಾರಿ ಅಂಬಾರಿ ಹೊತ್ತಂಥ ನಮ್ಮ ಅರ್ಜುನನಿಗೆ 1 ಅಲ್ಲ 2 ಜಾಗದಲ್ಲಿ ಪ್ರತಿಮೆಗಳೇ ಆಗಿದ್ದಾವೆ. ಆದರೆ 14 ಬಾರಿ ಅಂಬಾರಿ ಹೊತ್ತಂಥ ಬಲರಾಮನ ಯಾಕೆ ಕಡೆಗಣಿಸಿದ್ದಾರೆ? ಬಲರಾಮ ಮಾಡಿದ ತಪ್ಪಾದರೇನು? ಬಲರಾಮ ಏನು ಕೆಲಸ ಮಾಡಲಿಲ್ಲವೇ? ಈ ಎಲ್ಲ ಸಾರ್ವಜನಿಕವಾಗಿ ಆನೆ ಪ್ರೇಮಿಗಳ ಪ್ರಶ್ನೆ ಉದ್ಭವ ಆಗುತ್ತೆ. ಏನಕ್ಕಾಗಿ ಹೀಗೆ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಏನು ದ್ರೋಣ ಅಂಬಾರಿ ಹೊರತಿದ್ದಂಥ ಸಮಯದಲ್ಲಿ ರಿಟೈರ್ಡ್ ಆದಾಗ ಬದಲಿಯಾಗಿ ದ್ರೋಣನ ಬದಲಿಗೆ ಅರ್ಜುನ ಸೆಲೆಕ್ಟ್ ಆಗುತ್ತೆ. ಅರ್ಜುನ ಮಾಡದಂಥ ತಪ್ಪಿಗೆ ಅರ್ಜುನ ಒಂದು ಶಿಕ್ಷೆನ ಅನುಭವಿಸ್ತಾನೆ. ದಸರಾದಿಂದನೂ ಹೊರ ಇಡ್ತಾರೆ. ಆ ಸಂದರ್ಭದಲ್ಲಿ ಅಂಬಾರಿ ಹೊರಲಿಕ್ಕೆ ಯಾವ ಆನೆಗಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ತುಂಬ ಸ್ಮರಿಸ್ಕೊಳ್ಳಬೇಕಾದಂಥ ಹೆಸರು ಅಂತ ಹೇಳಿದ್ರೆ ಡಾಕ್ಟರ್ ಚಿಟ್ಟೆಪ್ಪ ಸರ್. ಎಲ್ಲ ಆನೆಗಳನ್ನ ನೋಡ್ತಾರೆ. ಯಾವುದೇ ಅಂಬಾರಿ ಆನೆಗಳು ಇರೋದಿಲ್ಲ. ಇಲಾಖೆ ಹಿರಿಯ ಅಧಿಕಾರಿಗಳು ಬರ್ತಾರೆ. ಯಾವುದೋ ಕ್ರಾಲ್ಗೆ ಹಾಕಿದ ಆನೆಗಳನ್ನ ಸಹಿತ ಟ್ರೈ ಮಾಡ್ತಾರೆ, ಹೊಸ ಆನೆಗಳನ್ನ ಇದು ಮಾಡಲಿಕ್ಕೆ, ಅಂಬಾರಿ ಹೊರಕ್ಕೆ ಅಂತೇಳಿ. ಆಗ ಇದನ್ನು ಚಿಟ್ಟೆಪ್ಪ ಸರ್ ಅವರು, ಮೂರ್ಖಲ್ಲಿದ್ದಂಥ ಡಾಕ್ಟರ್ ಚಿಟ್ಟೆಪ್ಪ ಅವರು ಮನಗಂಡು, ಇದು ಏನಿದ್ದರೂ ಅಂಬಾರಿ ಹೊರುವಂಥ ಸಮಯದಲ್ಲಿ ನನ್ನ ಬುಡಕ್ಕೆ ಬರುತ್ತದೆ ಅಂತ ತಿಳ್ಕೊಂಡು, ಆಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಮೂರ್ಕಲ್ ಕ್ಯಾಂಪಿನಲ್ಲಿ ಇದ್ದಂಥ ನಮ್ಮ ಬಲರಾಮನಿಗೆ ದಿನನಿತ್ಯವೂ ಮೂರ್ಕಲಿಂದ ನಮ್ಮ ಕೊಡಗಿನ ಚೆಕ್ ಪೋಸ್ಟ್ ಒಂದಿದೆ, ಕಾರ್ಮಾಡ್ ಗೇಟ್ ಅಂತೇಳಿ. ಆ ಕಾರ್ಮಾಡ್ ಗೇಟ್ ಗಂಟ ಮರಳು ಮೂಟೆಗಳನ್ನ ಹೊತ್ಕೊಬರೋದು. ಇದು ಗೌಪ್ಯವಾಗಿ ಅವರು ಮಾಡುತ್ತಿದ್ದಂಥ ಮರಳು ಮೂಟೆ ತಾಲೀಮು. ಬಲರಾಮನಿಗೆ 400 kg ಹಾಕ್ತಾರೆ, 500 kg ಹಾಕ್ತಾರೆ, 600 kg ಹಾಕ್ತಾರೆ, ಹಿಂಗೆ 700 kg ಹಾಕ್ತಾರೆ, 800 kg ಹಾಕ್ತಾರೆ. ಇದು ಯಾರಿಗೆ ಗೊತ್ತೇ ಇರೋದಿಲ್ಲ. ಪಾಪ ಅವರು ಶ್ರಮಪಟ್ಟು ಕಾರ್ಮಾಡ್ ಗೇಟಲ್ಲಿ ಇಳಿಸಿ ಆನೆಗೆ ಒಳ್ಳೆಯ ಮೇವುಗಳನ್ನೆಲ್ಲ ಕೊಟ್ಟು ಮಾರನೇ ದಿನ ಆ ಕಡೆ ಕ್ಯಾಂಪಿಗೆ ಹೋಗುತ್ತೀವಿ. ಇಲ್ಲಿಂದ ಮೂರ್ಕಲ್ವರೆಗೆ ಮರಳು ಮೂಟೆ ಒಂದು ಕಡೆ ಬಂದು ಆಲ್ಟ್ ಆಗೋದು, ರೆಸ್ಟ್ ತೆಗೆಯೋದು, ಇನ್ನೊಂದು ಕಡೆಗೆ ಮತ್ತೆ ಕೊಂಡೋಗೋದು. ಹೀಗೆ ಮಾಡಿ ಕೊನೆಗೊಂದು ಪ್ರಯತ್ನದಲ್ಲಿ 1200 kg ಭಾರವನ್ನು ನಮ್ಮ ಬಲರಾಮನಿಗೆ ಹಾಕ್ತಾರೆ. ಅದರಲ್ಲೂ ಪಾಸ್ ಆಗ್ತಾನೆ. ಆಗ ದಸರಾಕ್ಕೆ ಸಮಯ ಬಂತು, ಸಮಯ ನಿಗದಿ ಆಯಿತು. ಯಾವ ಆನೆ ಅಂತೇಳಿ ಎಲ್ಲ ಗಲಿಬಿಲಿ ಆಗ್ತಾ ಇದ್ದಾರೆ. ಆ ಗಲಿಬಿಲಿ ಆಗುವಂಥ ಸಂದರ್ಭದಲ್ಲಿ ಡಾಕ್ಟರ್ ಚಿಟ್ಟೆಪ್ಪ ಸರ್ ಅವ್ರ ಬುಡಕ್ಕೇನೆ ಬರುತ್ತೆ. ಕೊನೆಗೆ ಬಂದಾಗ ಹೇಳ್ತಾರೆ, ಆಲ್ರೆಡಿ ಆನೆ ಇದೆ, ಏನು ತಲೆ ಕೆಡಿಸ್ಕೊಡಿ, ನಾನಿದ್ದೀನಿ, ಅಂಬಾರಿ ಹೊರಬೇಕಲ್ವೇ, ಆನೆ ಇದೆ, ಹೊರಿಸ್ತೀನಿ ಅಂತ. ಹಾಗೆ ಬಲರಾಮನಿಗೆ ಗೌಪ್ಯವಾಗಿ ಏನು ತಾಲೀಮನ್ನು ಕಲಿಸಿದಂಥ ಡಾಕ್ಟರ್ ಚಿಟ್ಟೆಪ್ಪನವರು ಬಲರಾಮನಿಗೆ ಅಂಬಾರಿ ಕಟ್ಟುವಂಥ ಯೋಗ ಸಿಗುತ್ತೆ. ಬಲರಾಮ ಪಾಸ್ ಆಗುತ್ತೆ. ಸತತವಾಗಿ 1997ರಿಂದ 2011ರವರೆಗೆ ಬಲರಾಮ ಅಂಬಾರಿ ಬರ್ತಾನೆ. ಯಾವುದೇ ಕಪ್ಪು ಚುಕ್ಕೆಗಳಿರಲಿಲ್ಲ. ಕೊನೆ ಬಾರಿಗೆ ಅಂಬಾರಿ ಹೊತ್ತಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಹೈವೇ ಸರ್ಕಲಲ್ಲಿ ಏನು ಟೆಲಿಫೋನ್ ವೈರ್ ಪಾಸ್ ಆಗಿರ್ತದೆ. ಆ ವೈರ್ ಪಾಸ್ ಆದಾಗ ಕಳಸ ಒಂದಿರುತ್ತೆ. ಆ ಕಳಸ ಅಂಬಾರಿಯಲ್ಲಿರುವಂಥ ಕಳಸಕ್ಕೆ ವೈರ್ ತಾಗುತ್ತೆ. ವೈರು ತಾಗಿದ ನಂತರ ಅಂಬಾರಿಯಲ್ಲಿದ್ದಂಥ ಕಳಸ ಕಳಚಿಕೊಡುತ್ತೆ. ಅದು ಕೆಳಗೆ ಬೀಳಲ್ಲ, ಅದನ್ನು ಒಂದು ಬಂದ್ ಮಾಡಿರ್ತಾರೆ, ಒಂದು ವೈರಲ್ಲಿ ಕಟ್ಟಿ ಬಂದ್ ಮಾಡಿರ್ತಾರೆ. ಈ ಥರದಲ್ಲಿ ಬಲರಾಮನ ಅಂಬಾರಿ ಬರುವಂಥ ಯುಗ ಅಂತ್ಯ ಆಗುತ್ತೆ. ಬಲರಾಮನ ನಂತರ ಅದೇ ರೀತಿಯಲ್ಲಿ ಏನು ಮಾಡದಂಥ ತಪ್ಪಿಗೆ ಅರ್ಜುನ ಶಿಕ್ಷೆ ಅನುಭವಿಸಿ ದಸರಾದಿಂದ ಹೊರ ಉಳಿದಿರ್ತಾನೆ. ಆ ಮೂಮೆಂಟ್ಗೆ ಮುಂದಕ್ಕೆ ಬರೋದೇ ಅರ್ಜುನ ಮುಂದಿನ ಉತ್ತರಾಧಿಕಾರಿಯಾಗಿ, ಬಲರಾಮನ ಉತ್ತರಾಧಿಕಾರಿಯಾಗಿ ಅರ್ಜುನ ಬರ್ತಾನೆ. ಇರಲಿ, ಅರ್ಜುನನ ಮ್ಯಾಟ್ರ್ ಮತ್ತೆ ಮಾತಾಡೋಣ. ಈಗ ಬಲರಾಮನ ಮೂರ್ಕಲ್ ಕ್ಯಾಂಪಿಂದ ಅಷ್ಟು ಗಂಟೆ ಕ್ಯಾಂಪ್ ಬಂದು ಮತ್ತಿಗೂಡಿಗೆ ಶಿಫ್ಟ್ ಆಗುತ್ತೆ. ಮತ್ತಿಗೂಡಿಗೆ ಎಲ್ಲ ಆನೆಗಳು ಬರ್ತವೆ. ಬಂದಂಥ ಸಂದರ್ಭದಲ್ಲಿ ಮತ್ತಿಗೂಡು ಪಕ್ಕದಲ್ಲಿರುವಂಥ ಭೀಮನಕಟ್ಟೆ ಕ್ಯಾಂಪಲ್ಲಿ ಬಲರಾಮನ ಬಿಡ್ತಾರೆ. ಶಿಫ್ಟ್ ಆಗುತ್ತೆ. ಕೆಲವೊಂದು ಆನೆಗಳು ಅಲ್ಲಿ, ಕೆಲವೊಂದು ಆನೆಗಳು ಮತ್ತಿಗೂಡಲ್ಲಿ ಅಂತೇಳಿ. ಹೀಗೆ ಬಲರಾಮನಿಗೆ ಒಂದು ಸ್ವಲ್ಪ ಕೀಟ್ಲೆ ಅಂತ ಹೇಳಿದ್ರೆ ಯಾವ ಥರದ ರೀತಿ ಅಂತ ಹೇಳಿದ್ರೆ,
ತುಂಬ 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 ಚಾಲು ಬಲರಾಮ. ಏನು ಮಾಡ್ತಿದ್ದ ಅಂತಂದರೆ, ಈತನಿಗೆ ಕದಿ ಬುದ್ಧಿ ಜಾಸ್ತಿ. ರೈತರ ಗದೆಗಳೆಲ್ಲ ಹೋಗಿ ಕದಿಯುವಂಥ ಬುದ್ಧಿ ಜಾಸ್ತಿ. ಯಾವ ಥರ ಹೋಗ್ತಿದ್ದ ಅಂತ ಹೇಳಿದ್ರೆ, ತನ್ನ ಕುತ್ತಿಗೆಯಲ್ಲಿ ಕಟ್ಟಿದಂಥ ಗಂಟೆಯನ್ನು ಸೊಂಡಿಲಲ್ಲಿ ಹಿಡ್ಕೊಂಡು ಹೋಗಿ ಒಂದು ಟ್ರಂಚ್ ದಾಟುವಾಗಲಿ, ಒಂದು ಏನಾದರೂ ಹಳ್ಳ ದಾಟುವಾಗಲಿ, ರೈತರ ಗದ್ದೆ ನುಗ್ಗೋವಾಗಲಿ ಅದನ್ನ ಹಿಡ್ಕೊಂಡು ಎಲ್ಲಾದ್ರೂ ನಮ್ಮ ಮಾವತಕ್ಕ ಹಿಡ್ಕೊಂಡು ಹೋಗ್ತಾರೋ, ಇಲ್ಲ ಬೇರೆ ರೈತರ ಏನಾದ್ರು ಓಡಿಸ್ಬಿಡ್ತಾರೋ ಅಂತೇಳಿ ಆ ಶಬ್ದವನ್ನ ನಿಯಂತ್ರಣ ಮಾಡ್ಕೊಂಡು ಆ ಗಂಟೆನ ಹಿಡ್ಕೊಂಡು ಸೊಂಡಿಲಲ್ಲಿ ಆ ಥರದಲ್ಲಿ ದಾಳಿ ಇಡ್ತಿದ್ದ. ಇದೇ ಥರದಲ್ಲಿ ದಾಳಿ ಇಟ್ಟಂಥ ಸಂದರ್ಭದಲ್ಲಿ ಬಲರಾಮ ಒಂದು ಬಾರಿ ಭೀಮನಕಟ್ಟೆ ಸಮೀಪದ ರೈತರ ಜಮೀನು ನುಗ್ತಾರೆ. ಆ ರೈತರ ಜಮೀನು ನುಗ್ಗಿದ ನಂತರ ಒಂದು ಗುಂಡಿನ ದಾಳಿ ಆಗುತ್ತೆ. ಆಕಸ್ಮಿಕವಾಗಿ ಚರಯೇಟುಗಳು ಬಲರಾಮನ ಬೀಳುತ್ತವೆ. ಆ ರೈತರಿಗೆ ಗೊತ್ತಿಲ್ಲ ಇದು ಸಾಕಣೆ ಅಂತೇಳಿ. ಇಲ್ಲಿ ಆಗಿದ್ದು ವಿಷಯ ಇಷ್ಟೇ, ಆತನ ಕೊರಳಿಗೆ ಕಟ್ಟಿದಂಥ ಗಂಟೆಮಣಿ ಶಬ್ದ ಬರಲಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಅದನ್ನ ಹಿಡ್ಕೊಂಡು ಮೇವು ತಿನ್ನುವಾಗಲೂ ಆ ಸೌಂಡ್ ಬರದ ರೀತಿಯಲ್ಲಿ ಆತ ವರ್ತಿಸ್ತಿದ್ದ. ಅಂತ ಆ ಒಂದು ಚೂಟಿತನ ಬಲರಾಮನಿಗಿತ್ತು. ಅದೇನೇ ಆಗಲಿ, ಬಲರಾಮ ಕೊನೆಗೂ ನಮ್ಮ ಕೊರೋನಾ ಪೀಡಿತ ಸಂದರ್ಭದಲ್ಲಿ ಭೀಮನಕಟ್ಟೆಯ ಕಾಡಿನೊಳಗೆ ಸಹಜವಾಗಿ ಸಾಯ್ತಾನೆ. ಸತ್ತಂಥ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವಗಳು ವಂದನೆಗಳು ಸಿಕ್ಕಿದವೆ. ಅದು ಏನೇ ಇರಲಿ, ಬಲರಾಮನ ಭೀಮನಕಟ್ಟೆಯಿಂದ ಸಮೀಪದ ಕಾಡು ಒಳಗಡೆ ಮಣ್ಮಡಿದರೆ. ಆದರೆ ಬಲರಾಮನ 14 ವರ್ಷದ ಸೇವೆಯನ್ನು ಮನಗಂಡು ಈಗ ಏನು ನಮ್ಮ ಮತ್ತಿಗುಡ ಆನೆ ಕ್ಯಾಂಪ್ ಇದೆ, ಪ್ರವಾಸಿ ತಾಣವಾಗಿದೆ. ಆ ಪ್ರವಾಸಿ ತಾಣದಲ್ಲಿ ಬಲರಾಮನ ಒಂದು ಇಡೀ ಮಣ್ಣನ್ನು ಈಗ ಏನು ಎಸ್ಲೂರು ಭಾಗದಲ್ಲಿ ಅರ್ಜುನ ತೀರಿ ಹೋದಾಗ ಅಲ್ಲಿಂದ ಮಣ್ಣು ತಗೊಬಂದು ಮೂಲ ಕ್ಯಾಂಪ್ ಇದೆ ಅಂತ ಬಳ್ಳೆ ಕ್ಯಾಂಪಲ್ಲಿ ಪ್ರತಿಮೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ದಯವಿಟ್ಟು ಬಲರಾಮನ ಒಂದು ಮಣ್ಣನ್ನು ತಗೊಬಂದು ನಮಗೆ ಮತ್ತಿಗೂಡು ಕ್ಯಾಂಪಿನಲ್ಲಿ ಪ್ರವಾಸ ತಾಣ ಆಗಿದ್ದರಿಂದ ನೂರಾರು ಸಾವಿರಾರು ಪ್ರವಾಸಿಗರು ಬರ್ತಾರೆ, ಕೇಳ್ತಾರೆ ಎಲ್ಲಿ 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 ಅಂತ ಹೇಳಿದಾಗ, ಅದು ನಾನು ಇಲ್ಲಿ ಮತ್ತಿಗೂಡಿಗೆ ಸ್ಥಳೀಯನಾಗಿ ಇರೋದ್ರಿಂದ ಪ್ರತಿಯೊಬ್ಬರು ಕೇಳ್ತಾರೆ. ನಾವು ಯಾವುದೇ ವಿಡಿಯೋ ಹಾಕಿದಾಗ ಬಲರಾಮಂದು ಏನಾಯ್ತು ಸರ್, ಬಲರಾಮಂದು ಏನಾಯ್ತು ಸರ್ ಅಂತ ಹೇಳಿ ಕೇಳ್ತಾರೆ. ಅದು ಕೇಳುವಾಗ ನಮಗೊಂದು ಬೇಜಾರಾಗುತ್ತೆ. ಬಲರಾಮನ ಹೆಸರು ಹಚ್ಚ ಹಸಿರಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದೊಂದು ಇಡೀ ಮಣ್ಣು ತಂದು ನಾವು ನಿಮಗೆ ಆ ಪ್ರತಿಮೆಯನ್ನು ಕೇಳ್ತಾ ಇಲ್ಲ, ಒಂದು ಸಣ್ಣ ಸಮಾಧಿಯನ್ನು ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಈಗಿರುವಂಥ ಅರಣ್ಯ ಮಂತ್ರಿಗಳು ಸಜ್ಜನ ರಾಜಕಾರಣಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಾವು ನೋಡಿದ್ದೀವಿ, ಅವರ ಅವಧಿಯಲ್ಲಿ ಅತಿ ಹೆಚ್ಚು ಹುಲಿ ಕಾರ್ಯಾಚರಣೆಗಳನ್ನು ಸದಾ ಮಾಡಿಸಿದ್ದಾರೆ. ಅದೇ ರೀತಿ ಹಾಸನದಲ್ಲಿ ಕಾಡಾನೆಗಳ ಕಾರ್ಯಾಚರಣೆ ಆದ ಸಂದರ್ಭ, ರೈತರ ಮೇಲೆ ದಾಳಿಯಾದ ರೈತರ ಬೆಳೆಗಳ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ 7 ಬಾರಿ ವಿಸಿಟನ್ನು ಸಹ ಮಾಡಿದ್ದಾರೆ. ಖುಷಿ ಆಗುತ್ತೆ. ಮುಂದೊಂದು ದಿನ ಇಂಥ ಅಧಿಕಾರಿ, ಇಂಥ ಸಚಿವರು ಬರ್ತಾರೋ ಬರಲ್ವೋ ಏನು ಗೊತ್ತಿಲ್ಲ. ತಾವು ಈಗ ಇದ್ದೀರಿ, ನಿಮ್ಮ ಕೈಲಿ ಇದು ಸಾಧ್ಯ. ಅದೇ ರೀತಿ ನಮ್ಮ ಮೈಸೂರು ಮನೆತನದ ಮೈಸೂರು ಮಹಾರಾಜರ ಈಗ ನಮ್ಮ ಕೊಡಗು ಮತ್ತು ಮೈಸೂರಿನ ಸಂಸದರಾಗಿದ್ದಾರೆ, ಅರಮನೆಗೆ ಸಂಬಂಧಪಟ್ಟವರೇ ಇದ್ದಾರೆ. ತಾವುಗಳು ಮಾತಾಡಿ, ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಾದ ಪೊನ್ನಣ ಸಾಹೇಬರು ಇದ್ದಾರೆ, ನೀವೆಲ್ಲ ಕೂತು ಚರ್ಚೆ ಮಾಡಿ ಬಲರಾಮನಿಗೆ ಒಂದು ಸಮಾಧಿಯ ವಿಚಾರವಾಗಿ ನಮ್ಮ ಮತ್ತಿಗೂಡಲ್ಲಿ ಮಾಡಿಕೊಡ್ಬೇಕು. ಯಾಕಂದರೆ ನಾವು ಕೇಳ್ತಾ ಇರೋದು ಅಂಬಾರಿ ಹೊತ್ತು ಒಂದು ವಿಷಯಕ್ಕಾಗಿ. ತೀರಾ ಸೌಮ್ಯ ಸ್ವಭಾವದ ಆನೆ ಆಗಿದ್ದರಿಂದ ಎಲ್ಲರಿಗೆ ಬೇಕು. ಅದು ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ಸೆರೆ ಹಿಡಿದಂಥ ಆನೆ, ಅದು ಬೆಳೆದು ಬಂದ ರೀತಿ, ಅದನ್ನ ಪಳಗಿಸಿ ತಂದದು, ದಸರಕ್ಕೆ ಅಣಿಗೊಳಿಸಿರೋದು, ಇದೆಲ್ಲ ಕೇಳಿದಾಗ ತುಂಬ ರೋಚಕವಾಗಿರುವಂಥ ಕಥೆಗಳು. ಅದರಿಂದ ನಮಗೆ ಸಾರ್ವಜನಿಕವಾಗಿ ಎಲ್ಲರನ್ನೂ ಕೇಳೋದಂತಂದರೆ ಬಲರಾಮನಿಗೊಂದು ಸಮಾಧಿ. ಅದು ನಮ್ಮ ಈಗಿರುವಂಥ ಅರಣ್ಯ ಸಚಿವರಿಂದ ಈ ಕೆಲಸ ಸಾಧ್ಯವಾಗೋದು 100ಕ್ಕೆ 100 ಪಕ್ಕ. ಯಾಕೆಂತ ಹೇಳಿದ್ರೆ ಮತ್ತೊಬ್ಬ ಸಚಿವರು ಮಾಡೋದಕ್ಕಿಂತ ಈಗಿರುವ ತಾವು ಅತಿ ಹೆಚ್ಚು ಪ್ರಾಣಿ ಪ್ರೀತಿ, ಅದೇ ರೀತಿ ಕಾಡುಗಳನ್ನು ಹೆಚ್ಚು ಮಾಡುವಂಥದ್ದು, ತುಂಬ ಧೈರ್ಯ ಮಾಡಿ ನೀವು ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಸಫಾರಿಗಳನ್ನು ನೆಲೆಸಿದ್ದೀರಿ, ತುಂಬ ಉಪಯುಕ್ತವಾದಂಥ ಕೆಲಸಗಳನ್ನ ಮಾಡ್ತಿದ್ರಿ. ಅದೇ ರೀತಿ ನೀವು ನಮ್ಮ ಬಲರಾಮನಿಗೆ ಮತ್ತಿಗೂಡಿನಲ್ಲಿ ದಯವಿಟ್ಟು ಎಲ್ಲ ಬಲರಾಮನ ಅಭಿಮಾನಿಗಳ ಪರವಾಗಿ, ಅದೇ ರೀತಿ ನಮ್ಮ ಎಲ್ಲ ಆನೆಗಳ ಪ್ರೇಮಿಗಳಾಗಿ, ಪ್ರಾಣಿ ಪ್ರೀತಿ ಇರುವಂಥ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರ್, ಇದು ನಿಮ್ಮಿಂದ ಸಾಧ್ಯ. ಸೊ ದಯವಿಟ್ಟು ಬಲರಾಮನ ಸಮಾಧಿಯನ್ನು ನಮ್ಮ ಮತ್ತಿಗೂಡಿನಲ್ಲಿ ಮಾಡಿಕೊಡಬೇಕಾದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತೊಮ್ಮೆ ನಿಮಗೆ ನಿಮ್ಮ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಸರ್. ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಥರದ ಶಕ್ತಿಯನ್ನು ಕೊಟ್ಟು ತಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರಲೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. ಧನ್ಯವಾದ.